ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ. ಇದರಿಂದಾಗಿ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಗಮನಿಸೋದಾದ್ರೆ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ ಕಂಡಿದೆ. ಕಚ್ಚಾ ತೈಲ ದರ ಏರಿಕೆಯಾದಂತಹ ಹಿನ್ನೆಲೆ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 2500 ಅಂಕಗಳಿಗಿಂತ ಹೆಚ್ಚು ಕುಸಿದು ಬಿಟ್ಟಿದೆ. ನಿಫ್ಟಿ 750 ಪಾಯಿಂಟ್ಗೂ ಹೆಚ್ಚು ಕುಸಿತವಾಗಿದೆ. 23,900 ಅಂಕಕ್ಕೆ ಕುಸಿತ ಕಂಡಿದೆ ನಿಫ್ಟಿ. ಇವತ್ತು ಸೋಮವಾರ ಬೆಳ್ಳಂಬೆಳಗ್ಗೆ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಆಘಾತವೇ ಸೃಷ್ಟಿಯಾಗ್ಬಿಟ್ಟಿದೆ. ಷೇರು ಮಾರುಕಟ್ಟೆಯಲ್ಲಿ ಒಂದು ಕಡೆ ಭಾರೀ ನಷ್ಟವಾಗ್ತಾ ಇದೆ. ಷೇರು ಹೂಡಿಕೆದಾರರಿಗೆ ಸರಿಸುಮಾರು 12 ಲಕ್ಷ ಕೋಟಿ ನಷ್ಟವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಕಡೆ ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸ್ಬಿಟ್ಟಿದೆ. ಅದರಲ್ಲೂ ಕೂಡ ಈಗ ಕಚ್ಚಾ ತೈಲದ ಮೇಲೆ ಭಾರಿ ಎಫೆಕ್ಟ್ ಆಗ್ತಾ ಇದೆ. ಇದೆಲ್ಲವೂ ಒಂದು ಕಡೆ ಆದರೆ ಕಚ್ಚಾ ತೈಲದ ಘಟಕಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಉಡೀಸ್ ಮಾಡಲಾಗ್ತಾ ಇದೆ. ಈ ಮಧ್ಯೆ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಒಂದು ಕಡೆ ಅಮೆರಿಕ ಇರಾನ್ ಯುದ್ಧ ಭಾರತದ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿದಿದೆ. ಹೂಡಿಕೆದಾರರಲ್ಲಿ ಆತಂಕ ಮನೆ ಮಾಡಿಬಿಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ತೀವ್ರಗೊಂಡಿರುವ ಯುದ್ಧದ ಭೀತಿಯು ಜಾಗತಿಕ ಮಾರುಕಟ್ಟೆಯ ಮೇಲೆ ಕರಾಳ ಛಾಯೆಯನ್ನ ಆವರಿಸುವಂತೆ ಮಾಡಿಬಿಟ್ಟಿದೆ. ಮಾರ್ಚ್ ಅದರಲ್ಲೂ ಕೂಡ ಫೆಬ್ರವರಿ 28ರಿಂದ ಇವತ್ತಿನವರೆಗೆ ಹೂಡಿಕೆದಾರರಿಗೆ ಭಾರೀ ನಷ್ಟವಾಗಿದೆ. ಮಾರ್ಚ್ 6ಕ್ಕೆ ಹೂಡಿಕೆದಾರರ 19 ಲಕ್ಷ ಕೋಟಿ ನಷ್ಟವಾಗಿದ್ರೆ ಮಾರ್ಚ್ 9ಕ್ಕೆ 12 ಲಕ್ಷ ಕೋಟಿ ಇಲ್ಲಿ ನಷ್ಟವಾಗಿರುವಂಥದ್ದು. ಇಂದು ಹೂಡಿಕೆದಾರರ 12 ಲಕ್ಷ ಕೋಟಿ ನಷ್ಟ. 10 ದಿನಗಳಲ್ಲಿ ಯುದ್ಧದಿಂದ 31 ಲಕ್ಷ ಕೋಟಿ ನಷ್ಟವಾಗ್ಬಿಟ್ಟಿದೆ. ಸಹಜವಾಗಿಯೇ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ ಇವತ್ತು ಬೆಳ್ಳಂಬೆಳಿಗ್ಗೆ ಅತಿ ದೊಡ್ಡ ಆಘಾತವೇ ಎದುರಾದಂತಾಗಿದೆ. ಮಾರುಕಟ್ಟೆ ಕುಸಿತಕ್ಕಾಗಾದ್ರೆ ಏನಪ್ಪ ಕಾರಣ ಅಂತ ನೋಡೋದಾದ್ರೆ ಇರಾನ್ ಅಮೆರಿಕ ಯುದ್ಧದ ಭೀಕರತೆ. ಹೋರ್ಮೋಜ್ ಜಲಸಂಧಿ ಬಂದ್ ಆಗಿದೆ. ಇದರಿಂದ ತೈಲ ಘಟಕಗಳಿಂದ ತೈಲಗಳು ಸಪ್ಲೈ ಆಗ್ತಾ ಇಲ್ಲ. ಕಚ್ಚಾ ತೈಲ ಬೆಲೆಯಲ್ಲಿ 26% ಏಕಾಏಕಿ ಜಿಗಿತ ಕಂಡಿದೆ. ಇದರಿಂದ ಪಾತಾಳಕ್ಕೆ ಕುಸಿದಿದೆ ರೂಪಾಯಿಗಳ ಮೌಲ್ಯ. ವಿದೇಶಿ ಹೂಡಿಕೆದಾರರಿಂದ ಹಣ ಹಿಂತೆಗೆತ ಆಗ್ತಾ ಇದೆ. ಇದು ನೋಡಿ, ಇದು ಬಹಳಷ್ಟು ಎಫೆಕ್ಟ್ ಆಗುತ್ತೆ ಶೇರ್ ಮಾರ್ಕೆಟಲ್ಲಿ. ಹಣದುಬ್ಬರದ ಭೀತಿ ಇದೆಲ್ಲದರಿಂದ ಇದೀಗ ಮಾರುಕಟ್ಟೆ ಕಂಪ್ಲೀಟ್ ಆಗಿ ಕುಸಿತಕ್ಕೆ ಸಾಕ್ಷಿಯಾಗ್ಬಿಟ್ಟಿದೆ. ಒಂದು ಕಡೆ ಹೂಡಿಕೆದಾರರ ಭೀತಿಯಿಂದಾಗಿ ಸೆನ್ಸೆಕ್ಸ್ 2500ಕ್ಕೂ ಹೆಚ್ಚು ಅಂಕಗಳ ಪತನವನ್ನು ಕಂಡ್ರೆ ಇದೀಗ ನಿಫ್ಟಿ ಪ್ರಮುಖ ಮೈಲಿಗಲ್ಲಾದಂತಹ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಅಂಕಗಳಿಂದಲೇ ಕುಸಿತ ಕಂಡುಬಿಟ್ಟಿದೆ. ಮಧ್ಯಪ್ರಾಚ್ಯದ ಸಂಘರ್ಷದಿಂದಾಗಿ ಬ್ರೆಂಟ್ ಕಚ್ಚಾ ತೈಲ ಬೆಲೆಯು ಬ್ಯಾರೆಲ್ಗೆ $105 ದಾಟಿದ್ದು 4 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ಈಗ ತಲುಪಿರೋದು. ವಿಶ್ವದ 3ನೇ ಅತಿದೊಡ್ಡ ತೈಲ ಆಮದುದಾರ ರಾಷ್ಟ್ರವಾಗಿರುವ ಭಾರತದ ಮೇಲೆ ಇದು ಸಹಜವಾಗಿ ಹಣದುಬ್ಬರದ ಒತ್ತಡವನ್ನು ಹೆಚ್ಚು ಮಾಡ್ತಾ ಇದೆ.